ಎಲ್ಲರಿಗೂ ನಮಸ್ಕಾರ. ನಾನು ನಾಗರಾಜ್ ಅಂತ ದರ್ಶನ್ ಅವರ ಸ್ನೇಹಿತ ಮಾತಾಡ್ತಾ ಇದ್ದೀನಿ. ದರ್ಶನ್ ಅವ್ರ ಪರವಾಗಿ ಮಾತಾಡಕ್ ಬಂದಿದ್ದೀನಿ. ದರ್ಶನ್ ಅವರು ಅನಧಿಕೃತವಾಗಿ ಹುಡುಗರು ಕಳಿಸಿದ್ದಾರೆ, ಮತ್ತೆ ಕಲ್ಲುಗಳು ಹೇಳ್ದೆ ಕೇಳದೆ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಮಾಧ್ಯಮಗಳು ತೆಗೆದು ನೋಡಿ, ಟಿವಿ ಮಾಧ್ಯಮಗಳಲ್ಲಿ ಪ್ರಸಾರವಾಗಿದೆ. ಅವರು ಮೇ 2ನೇ ತಾರೀಕು ದರ್ಶನ್ ಅವರು ಒಂದು ಟ್ವೀಟ್ ಮಾಡ್ತಾರೆ. ಅರ್ಜುನ ಆನೆ ಏನು ಸಮಾಧಿ ಮಾಡಿದ್ರು ಅದು ಮಳೆ ಜಾಸ್ತಿ ಇರೋದ್ರಿಂದ, ಮಳೆ ಜಾಸ್ತಿ ಆದ್ರೆ ಅದರದ್ದು ಕುರುಗಳು ಹೊಟ್ಟೋಗ್ಬಿಡ್ತದೆ, ಆದ್ರಿಂದ ಆದಷ್ಟು ಬೇಗ ಅದಕ್ಕೊಂದು ಸಮಾಧಿನ ಕಟ್ಟಿ ಅದಕ್ಕೇನಾದ್ರು ಒಂದು ದಾರಿ ಮಾಡಿ ಅಂದ್ಬಿಟ್ಟು ಮನವಿ ಮಾಡ್ತಾರೆ. ಮನವಿ ಮಾಡಿ ಒಂದು ಟ್ವೀಟ್ ಮಾಡ್ತಾರೆ. ಅದಾದ್ಮೇಲೆ ಯಾವುದೇ ಸರ್ಕಾರದವರಾಗ್ಲಿ, ಅಧಿಕಾರಿಗಳಾಗ್ಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾಗ್ಲಿ ಯಾವುದೇ ತರದ್ದು ಸ್ಟೆಪ್ ತಗೊಳ್ಳಿಲ್ಲ. ಒಂದು 5 ದಿವಸ ಬಿಟ್ಟು, ಅಂದ್ರೆ 7ನೇ ತಾರೀಕು ಈ ಮಾವುತ ವಿನು ಅಂತ, ಅರ್ಜುನನ್ ಮಾವುತ ವಿನು ಅಂತ ಅವರು ಮತ್ತೆ ಹುಡುಗರು ತಂಡ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ. ಒಂದು ACF ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾರೆ. ಏನಂತ, ಸರ್ ಅರ್ಜುನ ಈ ತರ ಸಮಾಧಿ ಮಾಡಬೇಕು, ಅದಕ್ಕೆ ನೀವು ಅವಕಾಶ ಕೊಡಬೇಕು, ಅನುಮತಿ ಕೊಡಬೇಕು ಅಂತ ಒಂದು ರಿಕ್ವಿಸಿಷನ್ ಕೊಡ್ತಾರೆ, ಒಂದು ಲೆಟರ್. ಅದಕ್ಕೆ ನೀವು ಪರ್ಮನೆಂಟ್ ಆಗಿ ಕಟ್ಟಬೇಡಿ, ಸಿಮೆಂಟ್ ಯೂಸ್ ಮಾಡಬೇಡಿ, ಟೆಂಪರವರಿ ಮಾಡಿ, ಅದಕ್ಕೆ ಏನ್ ಅನುಕೂಲ ಬೇಕು ಮಾಡಿ, ನಾನು ಪರ್ಮಿಷನ್ ಕೊಡ್ತೀನಿ ಅಂದ್ಬಿಟ್ಟು ಅವರು ಅನುಮತಿನೂ ಕೊಡ್ತಾರೆ. ನೀವು ಅನುಮತಿ ಕೊಟ್ಟಿದ್ರ ಅಂತ ಗೊತ್ತಾದ ಮೇಲೆನೆ ದರ್ಶನ್ ಅವರು ನನ್ನ ಕೈಲಿ ಅಮೌಂಟ್ ಕೊಟ್ಟು ಆ ಕಲ್ಲುಗಳೇನ್ ಬೇಕೋ ವ್ಯವಸ್ಥೆ ಮಾಡು ಅಂತ ಹೇಳಿದ ಮೇಲೆ ನಾವು ಕಲ್ಲು ತಗೊಟ್ಟಿದ್ದು. ಕೊಟ್ಟ ಮೇಲೆ ನಮ್ಮ ಹುಡುಗರು ಮತ್ತೆ ವಿನು ಅವರು ತಂಡ ಒಟ್ಟಿಗೆ ಹೋಗ್ತಾರೆ. ಎಲ್ಲಿಗೆ? ಫಾರೆಸ್ಟ್ ಒಳಗಡೆ. ಅಭಿಮಾನಿಗಳು ಅವ್ರಿಗೆ ಬಂದು ಅವರು ಅಲ್ಲಿ ಅದನ್ನ ಸ್ಮಾರಕ ಮಾಡಬೇಕು ಅಂದ್ಬಿಟ್ಟು ಅಗದು ಅಲ್ಲೇನು ಆ ಕಲ್ಲು ಕೂರ್ಸಕ್ಕೆ ಎಷ್ಟು ಆಗಬೇಕಾಯ್ತೋ ಅದನ್ನ ಅಗದು ಕೆಲಸ ಸ್ಟಾರ್ಟ್ ಮಾಡಾದ್ಮೇಲೆ ನೀವು ಬಂದು RF ಅವರು ಮಾಡಬೇಡಿ ನಿಲ್ಲಿಸಿ ಅಂತ ತಡೆದಿದ್ದೀರಾ. ಇಲ್ಲಿ ಹೊರಗಡೆ ಅವ್ರು ಬಂದು ನೀವು ಇಲ್ಲಿ ಕೆಲಸ ಮಾಡಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಮರ್ಯಾದೆ ಹೋಗುತ್ತೆ, ಇಲ್ಲಿ ಇರಬೇಡಿ, ನೀವು ಹೊರಡಿ ಅಂತ ಅವ್ರನ್ನ ಕಳಿಸಿದೀರಾ ಅಲ್ಲಿಂದ. ನೀವೆಲ್ಲ ಪರ್ಮಿಷನ್ ಕೊಟ್ಟ ಮೇಲೆ ಅವ್ರು ಕಲ್ಲು ಕಳಿಸಿರೋದು, ಮತ್ತೆ ಹುಡುಗರು ಕಾಡನ್ನ ಪ್ರವೇಶ ಮಾಡಿರೋದು. ದಯವಿಟ್ಟು ಅದನ್ನ ಚೆಕ್ ಮಾಡಿ ಆಮೇಲೆ ಮಾತಾಡಿ. ಅದೇ ಸರ್, ಅವತ್ತು ಕಲ್ಲಾಗ್ತೀವಿ ಅಂತ ಪರ್ಮಿಷನ್ ಕೇಳಿದ್ದಕ್ಕೆ ಬಂದು ಕೇಳಿದ ನಿಮ್ಮ ಹತ್ರ. ಆ ಕಳಿ ಪರವಾಗಿಲ್ಲ ಅಂತ ನೀವು ಹೇಳಿದ್ರಿ. RF ಸಾಹೇಬ್ರ ಜೊತೆ ಮಾತಾಡೋದು, ಅವ್ರಂದ್ರು ಸಿಮೆಂಟ್ ಯೂಸ್ ಮಾಡ್ಬಿಡಿ ಕಲ್ಲು ಹಾಕಳಿ ಅಂತ ಹೇಳಿದ್ರು. ಇವತ್ತು ಕಲ್ಲು ತಗೊಂಡ್ಬಂದಿದ್ದೀವಿ ಸರ್. ಇಲ್ಲಿ ಪ್ರದೀಪ್ ಸರ್ ಅಂದ್ರು, ಹೆಂಗ್ ಯಾರು ಕೇಳ್ಕೊ ಬಂದ್ರಿ ನೀವು ಅಂತ ಕೇಳಿದ್ರು. RF ಸಾಹೇಬ್ಗೆ ಫೋನ್ ಮಾಡಿಕೊಟ್ರು, ನನ್ಗೇನು ಹೇಳಿಲ್ಲ, ನಾನು ಹೇಳಿಲ್ಲ ಅಂತ. ಈಗ ಅವರು ಇದು ಮಾಡ್ತಾವ್ರೆ, ACF ಸಾಹೇಬ್ರ ಜೊತೆ ಮಾತಾಡಿ ನೀವು ಅಂತ ನಾನು ಹೇಳಿದ್ರು. ಅದಕ್ಕೆ ನಿಮ್ಗೆ ಕಾಲ್ ಮಾಡಿದೆ. ಮೇ 2ನೇ ತಾರೀಕು ದರ್ಶನ್ ಅವರು ಟ್ವೀಟ್ ಮಾಡ್ತಾರೆ ಅರ್ಜುನನ್ ವಿಚಾರವಾಗಿ. ಮೇ 7ಕ್ಕೆ ವಿನು ಮತ್ತೆ ಹುಡುಗರು ಬಂದು ಪರ್ಮಿಷನ್ ಕೇಳ್ತಾರೆ. ಅದಾದ್ಮೇಲೆ 20ನೇ ತಾರೀಕು ನಮ್ಮ ಹುಡುಗರು ಕಲ್ಲು ತಗೊಂಡೆಲ್ಲ ಅಲ್ಲಿಗೆ ಬರ್ತಾರೆ. ನಮ್ಮ ಹುಡುಗರನ್ನ ಅಲ್ಲಿಂದ ಕಳಿಸೋರು ನೀವು 2-3 ದಿನ ಮಾಡಲಿಲ್ಲ. 2 ದಿನ ಆದ್ಮೇಲೆ 3ನೇ ದಿನಕ್ಕೆ ಮಾಡಿದಿರಾ. ನಾವು ಯಾವಾಗ ವಿಡಿಯೋ ಹಾಕಿದ್ವಿ ತರಾತುರಿಲಿ ಮಾಡಿದಿರಾ, ನಿಮ್ಮ ಡಿಪಾರ್ಟ್ಮೆಂಟ್ ಮರ್ಯಾದೆ ಹೋಗುತ್ತೆ ಅಂತ. 23 ದಿನ ಅಲ್ಲಿ ತನಕ ಏನ್ ಮಾಡ್ತಿದ್ರಿ? ಫೋನ್ ಪೇ ಮಾಡಿ ಅವ್ರ ಪೇಮೆಂಟ್ 30,000 ರೂಪಾಯಿ ಕೇಳಿದ್ರು. 30,000 ರೂಪಾಯಿ ಪೇಮೆಂಟ್ ಮಾಡಿ ಕಲ್ಲನ್ನ ಇಲ್ಲಿ ಇಳಿಸೋದ್ರು ಅವರು. ಅರಣ್ಯ ಇಲಾಖೆ ಸಿಬ್ಬಂದಿ ಈಗ ನೀವು ಹೇಳ್ತಾ ಇದ್ರಲ್ಲ, ದರ್ಶನ್ ಅವರು ಏನ್ ಕೊಟ್ಟಿದ್ರು, ಆ ಕಲ್ಲನ್ನ ಯೂಸ್ ಮಾಡ್ತಾ ಇದೀವಿ, ಅವ್ರಿಗೆ ಹಣ ವಾಪಸ್ ಹಾಕಿದೀವಿ ಅಂತ. ದರ್ಶನ್ ಅವರು ದುಡ್ಡು ಕೊಟ್ಟಿದ್ದು ನನ್ನ ಕೈಯಲ್ಲಿ, ನಾನು ಕಲ್ಲು ತೆಗೆದು ಕಳಿಸ್ಕೊಟ್ಟಿದ್ದು. ದರ್ಶನ್ ಅವ್ರ ಅಕೌಂಟ್ಗೂ ದುಡ್ಡು ಬಂದಿಲ್ಲ, ನನ್ನ ಅಕೌಂಟ್ಗೂ ಯಾವುದೇ ತರದ್ದು ಫೋನ್ ಪೇ, ಗೂಗಲ್ ಪೇ ಯಾವುದೇ ತರ ದುಡ್ಡು ಬಂದಿಲ್ಲ. ದುಡ್ಡು ವಾಪಸ್ ಹಾಕಿದೀವಿ ಅಂತ ಹೇಳಿದ್ರಲ್ಲ, ಆ ದುಡ್ಡಿನ ಅವಶ್ಯಕತೆ ಅವ್ರಿಗೆ ಇಲ್ಲ. ಆ ತಾಯಿ ಚಾಮುಂಡೇಶ್ವರಿ ದರ್ಶನ್ ಅವ್ರಿಗೆ ತುಂಬಾ ಚೆನ್ನಾಗಿಟ್ಟಿದ್ದಾರೆ. ಅವ್ರಿಗೆ 10 ಜನಕ್ಕೆ ಸಹಾಯ ಮಾಡೋಂತ ಶಕ್ತಿ ಕೊಟ್ಟಿದ್ದಾರೆ ಆ ತಾಯಿ ಚಾಮುಂಡೇಶ್ವರಿ. ನಿಮಗೇನಾದ್ರೂ ಅವಶ್ಯಕತೆ ಇದ್ರೆ ನಮ್ಗೊಂದು ಕರೆ ಮಾಡಿ. ದರ್ಶನ್ ಅವರ ಅಭಿಮಾನಿಗಳು ನಾವೆಲ್ಲ ಸೇರಿ ನಿಮ್ಗೇನಾದ್ರೂ ಬೇಕಾದ್ರೆ ನಾವೇ ಸಹಾಯ ಮಾಡ್ತೀವಿ. ಆ ದುಡ್ಡಿನ ಅವಶ್ಯಕತೆ ದರ್ಶನ್ ಅವ್ರಿಗೇನಿಲ್ಲ. ಈ ಕರ್ನಾಟಕ ಅಭಯಾರಣ್ಯ ಫಾರೆಸ್ಟ್ಗೆ ದರ್ಶನ್ ಅವರು ಬ್ರಾಂಡ್ ಅಂಬಾಸಿಡರ್ ಆಗಿದ್ರು. ಮಲೆ ಮಹದೇಶ್ವರನ ಬೆಟ್ಟದಲ್ಲಿ ಆಂಟಿ ಪೋಚಿಂಗ್ ಕ್ಯಾಂಪ್ ಸಿಬ್ಬಂದಿಯವರು ಸ್ವಲ್ಪ ಕಷ್ಟ, ನಮಗೆ ಈ ತರ ಸಂಬಳಗಳೆಲ್ಲ ಕಡಿಮೆ, ತೊಂದರೆಲಿದ್ದೀವಿ ಅಂತ ಹೇಳ್ಬಿದ ತಕ್ಷಣ ಲಕ್ಷಾಂತರ ರೂಪಾಯಿ ಸಹಾಯ ಮಾಡಿದ್ರು. ಝೂಗೆ ಯಾರು ಬರ್ತಾ ಇಲ್ಲ ನೋಡಕ್ಕೆ, ಹೊರಗಡೆಯಿಂದ ಬರ್ತಿದ್ದವರೆಲ್ಲ ಯಾರು ಬರ್ತಾ ಇಲ್ಲ. ಮತ್ತೆ ಝೂನು ಲಾಕ್ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಈ ತರ ತೊಂದರೆ ಇದೆ ಅಂದ ತಕ್ಷಣ ಬಂದು ಖುದ್ದಾಗಿ ಅವರೇ ಒಂದು ವಿಡಿಯೋ ಮಾಡಿ ಅವರ ಪೇಜ್ ಅಲ್ಲಿ ಒಂದು ಟ್ವೀಟ್ ಮಾಡಿ ಎಲ್ಲ ರಿಕ್ವೆಸ್ಟ್ ಮಾಡಿದ್ರು. ಅವರು ಅವ್ರ ಸ್ನೇಹಿತರುಗಳಿಗೆಲ್ಲ ಹೇಳಿ, ದತ್ತು ಇಡೀ ರಾಜ್ಯಾದ್ಯಂತ, ಇಡೀ ಇಂಡಿಯಾ ಅವರು ಎಲ್ಲೆಲ್ಲ ಅಭಿಮಾನಿಗಳವರೇ ಮತ್ತೆ ಪ್ರಾಣಿ ಪ್ರಿಯರು ಎಲ್ಲ ಸೇರಿ ಒಂದು 4ರಿಂದ 5 ಕೋಟಿ ಅಷ್ಟು ಪ್ರಾಣಿಗಳನ್ನ ದತ್ತು ತಗೊಂಡು ಸಹಾಯ ಮಾಡಿಕೊಟ್ರು. ಬಂಡೀಪುರದಲ್ಲಿ ಅಭಯಾರಣ್ಯ ಸುಟ್ಟು ಆಕಸ್ಮಿಕವಾಗಿ ಬೆಂಕಿ ಅನಾಹುತಕ್ಕೆ ಅವಘಡ ಆಗಿತ್ತು. ಕಷ್ಟಪಟ್ಟು ತಿಂಗಳಾನುಗಟ್ಲೆ, ವರ್ಷಾನುಗಟ್ಲೆ ಫೋಟೋಗ್ರಫಿ ಮಾಡಿದ್ರು. ಒಂದು ಪ್ರದರ್ಶನಕ್ಕೆ ಅಂತ ಇಟ್ಟರು, ಅದನ್ನ ಎಕ್ಸಿಬಿಷನ್ ಮಾಡಿ
ಅದರಿಂದ ಬಂದಂತ ದುಡ್ಡು ಒಂದು ಫೋಟೋಗೆ 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ ಅಂತ ಇಟ್ಟು ಅದರಿಂದ ಬಂದಂತ ಆದಾಯದ ದುಡ್ಡು 9.5 ಲಕ್ಷ, 9,70,000 ರೂಪಾಯಿ ತನಕ ಬಂತು. ಅದರಲ್ಲೂ ಬಂಡೀಪುರ ಅಭಯಾರಣ್ಯಕ್ಕೆ ಆ ಸಿಬ್ಬಂದಿ ವರ್ಗದವ್ರಿಗೇನೆ ಕೊಟ್ರು ಆ ದುಡ್ಡು. ಅದನ್ನು 1 ರೂಪಾಯಿ ಅವ್ರು ಇಟ್ಕೊಳ್ಳಿಲ್ಲ. ಅವಮಾನ ಮಾಡಿ ನೀವು ಅವ್ರನ್ನ ಇವತ್ತು ಅವ್ರನಿಂದ ಅಭಯಾರಣ್ಯಕ್ಕೆ ಏನೇನ್ ಬೇಕೋ ಅನುಕೂಲತೆ ಎಲ್ಲ ಪಡಿತೀರಾ ಅವ್ರ ಕಡೆಯಿಂದ. ಆದ್ರೆ ಈ ತರ ನಾವು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಬಂದಾಗ ಅವಮಾನ ಮಾಡಿ ಕಳಿಸ್ತೀರಾ. ಅರ್ಜುನನ್ ಸಮಾಧಿ ಕೆಲಸ ನಡೆಸಿದ್ದು ಆ ಗ್ರಾಮಸ್ಥರು ಮತ್ತೆ ಹುಡುಗರುಗಳು ಎಷ್ಟು ಕಷ್ಟಪಟ್ಟು ಆ ಸಮಾಧಿಗೆ ಏನೇನು ಕಷ್ಟಪಟ್ಟು ಏನೇನು ಮಾಡಿ ಓಡಾಡಿದ್ರು. ಅವರು ಕಷ್ಟಪಟ್ಟು ಮಾಡಿದ್ಕೆ ನೀವು ಲಾಸ್ಟ್ ಅಲ್ಲಿ JCB ತಂದು ಅದಕ್ಕೆ ಫೋರ್ಸ್ ಕೊಟ್ಟಿದ್ದೀರಾ. ದೇವರು ತುಂಬಾ ಚೆನ್ನಾಗಿಟ್ಟಿರಲಿ, ತುಂಬಾ ಒಳ್ಳೇದು ಮಾಡಿ.